ಈಗ ನಾವು ಹಾವೇರಿ ನಗರದಲ್ಲಿದ್ದೀವಿ. ಇದು ಒಂದು ಸಲ ಮೋದಿಗೆ ಪ್ರಧಾನಮಂತ್ರಿ ಆದ್ರೆ ಇನ್ನು 30 ವರ್ಷ ಅವನವ. ಭಾರತದ ಇಲೆಕ್ಷನ್ ಇದು, ಹಾವೇರಿದು ಗದಗದ್ದಲ್ಲ ಅಥವಾ ಕರ್ನಾಟಕದ್ದಲ್ಲ. ಭಾರತದ ಬಗ್ಗೆ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಷ್ಟೇ ಹೊರತುವೆ ಪಕ್ಷ ಪಂಗಡ ಅಂತ ನೋಡಕ್ ಆಗೋದಿಲ್ಲ. ಬರೀ ಹೆಸರಿಗಷ್ಟೇ ಏಲಕ್ಕಿ ನಾಡು, ಎಂತದೂ ಇಲ್ಲ ಇಲ್ಲಿ. ಬಿಜೆಪಿ ಅವರು ಯಾವಾಗ್ಲೂ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದನ್ನ ಮಾಡದೆ ಅವ್ರು ಸರ್, ಮಾಡದೆ ಅವರು ಅದು ಮಾಡಿ ಅದ್ರ ರಿಟರ್ನ್ ಮಾತಾಡೋದೆ ಅವ್ರ ಬಂಡತನನೇ ಅದು ಸರ್. ಏನ್ ಯಜಮಾನ್ರಿ ನಿಮ್ಮ ಹೆಸರು? ಇಮಾಮ್ ಹುಸೇನ್ ಸರ್. ಇಮಾಮ್ ಹುಸೇನ್. ಸರ್. ಹಾವೇರಿಯಲ್ಲಿ ಯಾರು ಗೆಲ್ಬಹುದು ಈ ಸರಿ? ಈ ಸಲ ಬೊಮ್ಮಾಯಿ ಬರ್ಬೋದು ಸರ್. ಬೊಮ್ಮಾಯಿ ಅವರು ಮೋದಿ ಪ್ರಧಾನಿ ಆಗ್ಬೇಕಾ? ಹಾಂ ಆಗ್ಬೇಕು. ಕಾಂಗ್ರೆಸ್ ಆಗ್ಬೇಡ? ಅಲ್ಲ ಸರ್, ಅಂದ್ರೆ ಅವರು ಚಲೋ ಕೆಲಸ ಮಾಡ್ಯಾರ. ಯಾರು? ಇವ ಬೊಮ್ಮಾಯರು ಹಾ, ನಮ್ಮ ಶಿಗ್ಗಾಂವಲ್ಲಿ ಎಲ್ಲ ಕಡೆ ಚಲೋ ಕೆಲಸ ಮಾಡ್ಯಾರ. ಅದಕ್ಕೆ ಬೊಮ್ಮಾಯಿ ಅವರು. ಹೌದು. ನಿಮ್ಮ ಓಟ್ ಬೊಮ್ಮಾಯಿಗೆ? ಹೌದು, ಪಕ್ಕ ಪಕ್ಕ. ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಬಸ್ ಫ್ರೀ ಕೊಟ್ಟಾರ, ಕರೆಂಟ್ ಏನು ಫ್ರೀ ಕೊಟ್ಟರು ಏನು ಪ್ರಯೋಜನ ಇರಲಿಲ್ಲ ಸರ್. 2,000 ಕೊಟ್ಟಾರ. 2,000 ಕೊಟ್ಟರು ಏನು ಪ್ರಯೋಜನ ಇರಲಿಲ್ಲ. ಹಾವೇರಿ ಇಂಪ್ರೂವ್ ಆಗೈತಿಲ್ಲ? ಇಂಪ್ರೂವ್ ಆಗೈತಿ ಸರ್. ಆಗೈತಿ. ಆಗೈತಿ. ಇಲ್ಲಿ ಮಾತ್ರ ಬೊಮ್ಮಾಯಿ ಬರೋದು ಗ್ಯಾರಂಟಿ. ಗ್ಯಾರಂಟಿ. ಹೌದು ಸರ್. ಓಕೆ ಯಜಮಾನ್ರೆ, ಏನ್ ನಿಮ್ಮ ಹೆಸರು? ವೀರಣ್ಣ ಅಂತೇಳಿ. ವೀರಣ್ಣ, ಎಲೆಕ್ಷನ್ ಹೀಟ್ ಹಂಗೈತಿ ಇಲ್ಲಿ? ಇದೆ ಸಾಧಾರಣ ಪ್ರಚಾರ ಮಾಡತ್ತಾರ? ಸಾಧಾರಣ ಇದೆ. ಯಾರು ಗೆಲ್ತಾರ? ಏನು ಹೇಳಕ್ಕಾಗಲ್ಲ, ಎಲ್ಲ ಫೈಟ್ ಇದೆ. ಇಲ್ಲ ಫೈಟ್ ಐತಿ. ಫೈಟ್ ಇದೆ. ಆದ್ರೂ ಬಿಜೆಪಿ ಪ್ಲಸ್ ಆಗುದಿಲ್ಲ ಅಂತ ಆಗ್ಬಹುದು ಅನ್ಸುತ್ತೆ, ಆದ್ರೂ ಏನು ಹೇಳಕ್ಕಾಗಲ್ಲ. ಇಬ್ಬರು ಫೈಟ್ ಇದೆ ಅಲ್ಲ. ಇಲ್ಲಿ ಕಂಟಿನ್ಯೂ ಬಿಜೆಪಿ ಅವ್ರನ್ನ ಗೆಲ್ಸಿದ್ರೆ ಶಿವಕುಮಾರ್ ಉದಾಸಿ ಅವ್ರ ಹೌದೌದು, ಅಲ್ಲಿ ಕೆಲಸ ಮಾಡ್ಯಾರ ಇಲ್ಲ? ಕೆಲಸ ಮಾಡಿದಾರೆ, ಕೆಲಸ ಏನು ಮಾಡಲ್ಲ ಅಂತಲ್ಲ. ಅವು MP ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳು ಆಗಿದಾವ. ಏನು ಕಮ್ಮಿ ಏನು ಯಾವುದು ಆಗಿಲ್ಲ. ಆದ್ರೆ ಏನಾಗ್ಬಿಟ್ಟೈತಿ ಅಂದ್ರೆ ಜನರಿಗೆ ಅದು ಮುಟ್ಟೋದಲ್ಲ. MP ಕೆಲಸ ಸಾಮಾನ್ಯ ಜನರಿಗೆ ಮುಟ್ಟೋದಲ್ಲ. MLA ಜಿಲ್ಲಾ ಪಂಚಾಯತ್ ಕೆಲಸ ಆದಂಗೆ ಆಗಲ್ಲ ಅದು. ಇವು MP ಕೆಲಸದ ಮೇಲೆ ಅವೆಲ್ಲ ಅವಲಂಬನ ಮೇಲೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. 15 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರೇನು ಒಳ್ಳೆ ಹೆಸರು ಇತ್ತು. ಅವ್ರ ವೈಯಕ್ತಿಕ ಕಾರಣದಿಂದ ಹಿಂಗೆ ಸರ್ದಿದ್ದಾರೆ ಅಷ್ಟೇ. ಸೋಲ್ತಾರಂತೇನು ಸರ್ದಿಲ್ಲ ಅವರು. ಅವ್ರ ವೈಯಕ್ತಿಕ ಬಿಸ್ನೆಸ್ ಪ್ರಾಬ್ಲಮ್ ಆಗಿದೆ ಅಂತ ಹಿಂದೆ ಸರ್ದಿದ್ದಾರೆ ಅಷ್ಟೇ. ಬೊಮ್ಮಾಯಿ ಅವ್ರು ಗೆಲ್ತಾರ? ಗೆಲ್ಬಹುದು ಅನ್ಸತಿ, ಗೆಲ್ಬಹುದು. ಆದ್ರೆ ಫೈಟ್ ಇದೆ. ಫೈಟ್ ಅಂತ ಸ್ವಲ್ಪ ಈ ಒಂದಿಟ್ಟು ಗ್ಯಾರಂಟಿ ಪ್ರಭಾವ ಏನಾಕೈತೆ ಇದ್ರ ಮೇಲೆ ನೋಡ್ಬೇಕು. ಲಾಸ್ಟ್ ಟೈಮ್ ನಲ್ಲಿ ಆದಂತ ಗ್ಯಾರಂಟಿ ಪ್ರಭಾವ ಈ ಇಲೆಕ್ಷನ್ ಮೇಲೆ ಏನ್ ಪರಿಣಾಮ ಆಗೈತೆ ನೋಡ್ಬೇಕು. ಅದು ಅದ್ರ ಮೇಲೆ ಡಿಪೆಂಡ್ ಇದೆ ಅಷ್ಟೇ. ಇಲ್ಲ ಅಂದ್ರೆ ಈಸಿಯಾಗಿ ಬಿಜೆಪಿ ಗೆಲ್ಬಹುದು, ಏನ್ ತೊಂದರೆ ಇಲ್ಲ. ಇದೇನ್ ಬಿಜೆಪಿ ಭದ್ರಕೋಟೆ ಅಲ್ಲ? ಭದ್ರಕೋಟೆ ಇದೆ, ಪ್ರಶ್ನೆ ಇಲ್ಲ. ಯಾರೇ MLA ಯಾರ ಇರ್ಬೋದು, ಆದ್ರೆ MP ಮಾತ್ರ ಬಿಜೆಪಿನ ಆಗ್ತದೆ. ಅದೇನು ಪ್ರಶ್ನೆ ಇಲ್ಲ. ಈಗ ಆಗಿದೆ 2-3 ಟೈಮ್ ಆ ಟೈಪ್ ಆಗಿದೆ. ಒಂದು ಟೈಮ್ ಬಿಜೆಪಿ ಸರ್ಕಾರ ಇದ್ದಾಗನೂ ಬಿಜೆಪಿ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗನೂ ಬಿಜೆಪಿ ಬಂದಿದ್ದಾವೆ. ಲಾಸ್ಟ್ ಟೈಮ್ ಇತ್ತಲ್ಲ, 18 ಅವ್ರದೇ ಇತ್ತು ಸರ್ಕಾರ. ಹೌದು, ಅವಾಗನೂ ಬಿಜೆಪಿ ಬಂದಿತ್ತು. ಏನು ತೊಂದರೆ ಇಲ್ಲ ಅದೇನು. ಆದ್ರೆ ಈ ಗ್ಯಾರಂಟಿ ಪ್ರಭಾವ ಏನಾಗೈತಿ ಅಂತ ಕಾರ್ ನೋಡ್ಬೋದು ಅಷ್ಟೇ. ಓಕೆ ಸರ್. ಹೆಸರೇನ್ರಿ? ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್, ಹೆಂಗೈತ್ರಿ ಎಲೆಕ್ಷನ್ ಹೀಟ್ ಹಾವೇರಿ ಒಳಗ? ಎಲೆಕ್ಷನ್ ಎರಡು ಫೈಟ್ ಐತ್ರಿ. ಯಾರು ಗೆಲ್ತಾರ ಹೇಳಕ್ಕಾಗಲ್ಲ. ಯಾರು ಗೆಲ್ತಾರ ಹೇಳಕ್ಕಾಗಲ್ಲ. ಬೊಮ್ಮಾಯಿ ಅವ್ರು ನಿಂತಾರ್ರಿ, ಮಾಜಿ ಮುಖ್ಯಮಂತ್ರಿ ನಿಂತಾರಲ್ರಿ. ಅವ್ರು ನಿಂತಿದ್ದಾರ್ರಿ. ಬಟ್ ಈಗ ಎರಡೂನು ಬಹಳ ತುಂಬಾ ಏನೋ ಫೈಟ್ ಐತಿ. ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಐತಿ? ಏನು ಕೆಲವು ಮಂದಿ ಕಾಂಗ್ರೆಸ್ ಅಂತಾರೆ, ಕೆಲವು ಜನ ಬಿಜೆಪಿ ಅಂತಾರೆ. ಏನಂತೀರಿ? ನಾವೇನು ಹೇಳ್ತೇವ್ರಿ ಸರ್, ನಾವು ನಮ್ದು ಓನ್ ಡಿಸಿಷನ್ ಅಲ್ಲಲ್ಲ, ಹಂಗೆಲ್ಲ ಹೇಳಕ್ಕಾಗಲ್ಲ ಪಬ್ಲಿಕ್. ಏನ್ ಸರ್ ನಿಮ್ಮ ಹೆಸರು? ರವಿಶಂಕರ್ ಅಂತ. ರವಿಶಂಕರ್, ಎಲೆಕ್ಷನ್ ಹೀಟ್ ಹೆಂಗಿದೆ ಸರ್ ಹಾವೇರಿ ಲೋಕಸಭಾ ಕ್ಷೇತ್ರದ್ದು? ವಿಧಾನಸಭಾ ಎಲೆಕ್ಷನ್ಗೂ ಲೋಕಸಭಾ ಎಲೆಕ್ಷನ್ಗೂ ಭಾಳ ವ್ಯತ್ಯಾಸ ಇರ್ತದೆ. ಹೌದು, ವಿಧಾನಸಭಾ ಎಲೆಕ್ಷನ್ನಾಗ ಹೀಟ್ ಕಂಡಂಗೆ ಲೋಕಸಭಾದಾಗ ಕಾಣೋದಿಲ್ಲ. ಆದ್ರೆ ಮಾಬ್ ಇರ್ತದ, ಬಟ್ ಇದು ವಿಧಾನಸಭಾ ಎಲೆಕ್ಷನ್ ಕಂಡಂಗೆ ಆಗೋದಿಲ್ಲ ಅಷ್ಟೇ. ಯಾಕಂದ್ರೆ ಲೋಕಲ್ ಪ್ರಾಬ್ಲಮ್ಸಿಗೂ ನ್ಯಾಷನಲ್ ಪ್ರಾಬ್ಲಮ್ಸ್ಗೂ ವ್ಯತ್ಯಾಸ ಇರ್ತದಲ್ಲ. ನಾವು ಇದನ್ನ ನ್ಯಾಷನಲ್ ಎಲೆಕ್ಷನ್ ಅಂತ ನೋಡ್ಬೇಕು. ಹಾವೇರಿ ಡಿಸ್ಟಿಕ್ಕು, ಗದಗ ಡಿಸ್ಟಿಕ್ಕು ಆ ಥರ ನೋಡಂಗಿಲ್ಲ. ಭಾರತದ ಇಲೆಕ್ಷನ್ ಇದು, ಹಾವೇರಿದು ಗದಗದ್ದಲ್ಲ ಅಥವಾ ಕರ್ನಾಟಕದ್ದಲ್ಲ. ಅಂದಾಗ ನಾವು ಭಾರತದ ಬಗ್ಗೆ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಷ್ಟೇ ಹೊರತುವೆ ಪಕ್ಷ ಪಂಗಡ ಅಂತ ನೋಡಕ್ ಆಗೋದಿಲ್ಲ. ಸೊ ಯಾರು ಬರ್ಬೋದು ಸರ್? ಬರೋದು ಯಾರು ಅಂತ ಇಂಪಾರ್ಟೆಂಟ್ ಅಲ್ಲ. ಭಾರತವನ್ನು ರಕ್ಷಣೆ ಮಾಡೋಂಥವ್ರು, ಭಾರತದ ಪ್ರಜೆಗಳನ್ನು ರಕ್ಷಣೆ ಮಾಡೋಂಥವ್ರು ಯಾರಿದ್ರೂ ಬರ್ಬೋದು. ಅದೇ ಯಾರು ಅನ್ನಿಸ್ತಾರೆ ನಿಮ್ಗೆ? ಬಿಜೆಪಿ ಅವ್ರು ಅನ್ನಿಸ್ತಾರ, ಕಾಂಗ್ರೆಸ್ ಅಲ್ಲ, ಈಗ ಸಾಮಾನ್ಯ ಜನರಿಗೆ ಗೊತ್ತಿರಂಗೆ ಮೋದಿನೇ. ನಾನೇನು ಹೇಳ್ತೀನಿ ಅಂದರೆ, ಮೋದಿಗೆ ಈಕ್ವಲ್ ಆಗಿ ಒಬ್ಬ ಕ್ಯಾಂಡಿಡೇಟನ್ನು ನೀವು ತೊಗೊಂಬರ್ರಿ.
ಬೇರೆ ನೀವೇನು ಇಂಡಿ ಒಕ್ಕೂಟ ಅಂತ ಏನು ಮಾಡಿದ್ರಲ್ಲ ಅವನು ಈಕ್ವಲ್ ಆಗಿ ಒಬ್ಬನ ತೊಗೊಂಬರ್ರಿ. ಆವಾಗ ಮೋದಿನೂ ಅವನು ಅಂತ ನೋಡ್ತಾರೆ ಜನ. ಈ ಕುಸ್ತಿ ಆಡುವಾಗ ಒಬ್ಬನೇ ಪೈಲ್ವಾನ್ ಇದ್ರೆ ಇನ್ನೊಬ್ಬನ ಪೈಲ್ವಾನ್ ಇಲ್ಲ ಅಂದ್ರೆ ಯಾರು ನೋಡು ಪೈಲ್ವಾನ್ಗೆ ಓಟ್ ಹಾಕ್ಬಿಡ್ತಾನೆ. ಅಷ್ಟೇ ಆಗಿರೋದು ಇದು. ಈಕ್ವಲ್ ತೊಗೊಂಬರ್ರಿ, ಅವಾಗ ಜನ ಹಂಗಾರೆ ತಡಿಯಪ್ಪ ಇವ್ನು 10 ವರ್ಷ ನೋಡಿದ್ದೇವೆ, ಇವನೊಬ್ರು ಬಂದಿದ್ದಾರೆ ನೋಡೋಣ ಇವನು ಒಂದ್ಸಲ ಅನ್ಬೋದು. ಅದು ಬಿಟ್ಟು ನೀವು ಕ್ಯಾಂಡಿಡೇಟೇ ಇಲ್ಲ ಅಂದಾಗ ಜನ ಹೆಂಗೆ ತೀರ್ಮಾನ ಮಾಡ್ತಾರೆ ಹೇಳ್ರಿ ಅಲ್ವಾ? ಈಗ ಗ್ಯಾರಂಟಿ ಏನು ಕೊಡ್ತಾರಲ್ಲ ಇವರು, ಇದು ಕರ್ನಾಟಕಕ್ಕೆ ಸೀಮಿತ. ಇವರು ಕಾಂಗ್ರೆಸ್ನವ್ರು ಅಡ್ವರ್ಟೈಸ್ಮೆಂಟ್ ಹೆಂಗೆ ಕೊಡ್ತಾರೆ, ನಮ್ಮ ಗ್ಯಾರಂಟಿ ಕರ್ನಾಟಕದ ಪ್ರಗತಿ ಅಂದ್ರೆ ದೇಶ ಏನಾಗಬೇಕು, ಪ್ರಗತಿ ಕರ್ನಾಟಕದ ದೇಶದ ಪ್ರಗತಿ ಏನಾಗಬೇಕು. ಆಮೇಲೆ ಈಗಿನ ಸ್ಟೂಡೆಂಟ್ಸ್ ಆಗಲಿ ಯುವಜನರು ಯಾರೂ ಇವ್ರಿಗೆ ಓಟ್ ಹಾಕಲ್ಲ. ಯಾಕೆ ಗೊತ್ತಾ, ಈ ಬಸ್ ಫ್ರೀ ಮಾಡಿಂದ ಜಾಬ್ ಹೋಲ್ಡರ್ಸಿಗೆ ಸ್ಟೂಡೆಂಟ್ಸಿಗೆ ಎಷ್ಟು ಪ್ರಾಬ್ಲಮ್ ನೀವೇ ನೋಡ್ತೀರಿ ಇಷ್ಟೆಲ್ಲ ಕಣ್ಮುಟ್ಟ. ಫ್ರೀಯಾಗಿ ಕೊಟ್ಟಿದ್ದಕ್ಕೆ ಯಾವುದಕ್ಕೂ ಕಿಮ್ಮತ್ತಿರಲ್ಲ. ಇವನ್ ಬಂಗಾರ ನೀವು ಫ್ರೀ ಕೊಟ್ಟರು ಅದಕ್ಕೆ ಕಿಮ್ಮತ್ತಿರಲ್ಲ. ಬಂಗಾರನೂ ಸಹಿತ ನಾವು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಯಾರು ಮರ್ಯಾದೆ ಕೊಡ್ತಾರ? ಸಾಧ್ಯನೇ ಇಲ್ಲ. ದುಡ್ಡು ತಿಂದಿದ್ದು 10 ರೂಪಾಯಿ ಆದ್ರೂ ಅದಕ್ಕೊಂದು ಮರ್ಯಾದೆ ಇರ್ತದೆ. ಫ್ರೀ ಕೊಟ್ಟಿದ್ದು ಯಾವುದಕ್ಕೂ ಮರ್ಯಾದೆ ಇರಲ್ಲ. ಯಾವುದು ಭ್ರಮೆ ಒಳಗೆ ಬದುಕಬೇಡ್ರಿ, ವಾಸ್ತವಗಳನ್ನ ಅರ್ಥ ಮಾಡ್ಕೊಳ್ರಿ. ಹೌದಾ? ಈಗ ಹಾವೇರಿಲಿ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಹಾವೇರಿ ಸರ್, ಈಗ ನಾನು ಹಾವೇರಿಲಿ ಏನಾಗ್ತದೆ ಪ್ರಶ್ನೆ ಬರಂಗಿಲ್ಲ. ನನ್ನ ಓಟು ಮಾತ್ರ ಮೋದಿಗೆ ಅಷ್ಟೇ, ಬಿಜೆಪಿಗೆ. ಮೋದಿ ಮುಖ ನೋಡಿ ಇಲ್ಲಿ ಯಾರೇ ನಿಂತ್ರು ಓಟ್ ಹಾಕ್ತೀರಾ? ಹಂಗಾಗೋದಿಲ್ಲ ಅದು. ಮೋದಿ ಮುಖ ನೋಡಕ್ ಬರೋದಿಲ್ಲ. ಮೋದಿ ಮುಖ ನೋಡಿದಾರೆ ಹಂಗ 10 ವರ್ಷದಿಂದ ಅದನ್ನೇ ನೋಡಿ ಯಾರು ಹಾಕ್ತಿದ್ದಿಲ್ಲ. ಅವ್ರ ಕೆಲಸ ನೋಡಾಕ್ತಾರ ಅಷ್ಟೇ. ಮುಖ ನೋಡೋದು ಯಾರು ಓಟ್ ಹಾಕಲ್ಲ. ಹಂಗಿದ್ರೆ ಪ್ರಿಯಾಂಕಾ ಗಾಂಧಿ ಮೋದಿಗಿಂತ ಸ್ಮಾರ್ಟ್ ಅದಾಳೆ. ಮುಖ ನೋಡಿ ಓಟ್ ಹಾಕಕ್ ಬರಲ್ಲ. ರಾಹುಲ್ ಗಾಂಧಿ ಪ್ರಿಯಾಂಕಾ ಮೋದಿಗಿಂತ ಸ್ಮಾರ್ಟ್ ಅದಾನೆ. ಮುಖ ನೋಡಿ ಯಾರು ಅವ್ರ ಕೆಲಸ ನೋಡಿ ಯಾವುದೇ ಪಕ್ಷದ. ಅದಕ್ಕೆ ಹೇಳಿದ್ದು ಅವ್ರ ಈಕ್ವಲ್ ಒಬ್ಬ ತಂದಾಗ ಜನ ತೀರ್ಮಾನ ಮಾಡ್ತಾರೆ. ಇಲ್ದಾಗ ಏನ್ ಮಾಡ್ತಾರೆ, ಇದ್ದವ್ರನ್ನ ಜೈ ಅಂತಾರೆ ಅಷ್ಟೇ ಅಲ್ವಾ? ಇದು ಸ್ವಾಭಾವಿಕ. ಇದು ಸರಿ, ಓಕೆ, ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು? ಗೌರಮ್ಮ. ಈ ಸರಿ ಯಾರು ಬರ್ತಾರೆ, ಕಾಂಗ್ರೆಸ್ ಬಿಜೆಪಿನ? ಸರ ನಮ್ಮ ಮನ್ಸಿಗೆ ದೇವ್ರು ಯಾವ್ದು ಭಕ್ತಿ ಕೊಡ್ತಾರೆ ಅದಕ್ಕೆ ಹಾಕ್ತಾರೆ. ಈಗ ಏನು ಹೇಳಕ್ಕಾಗೋದಿಲ್ರಿ ಸರ. ಅವಾಗ ದೇವ್ರು ಏನು ಈಗ ಇವ್ರು ಹೇಳಿದ್ರೆ ಇವ್ರಿಗೆ ಸಿಟ್ಟು, ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಸಿಟ್ಟು, ಹೌದಲ್ರಿ ಸರ್? ಈಗ ಅದಕ್ಕೆ ದೇವ್ರ ಹೊತ್ತಿನಾಗ ಏನು ಬುದ್ಧಿ ಕೊಡ್ತಾನೆ ಅದಕ್ಕೆ ಹಾಕ್ಬೋದು ನಾವು. ಹೌದಾ? ಹಾವೇರಿ ಅಭಿವೃದ್ಧಿ ಆಗೈತೆ? ಆಗೈತಿ. ಈಗ ಬೊಮ್ಮಾಯಿ ಅವ್ರು ನಿಂತ್ಕೊಂಡಾರ? ನಮ್ಗೆ ಗೊತ್ತಾಗಲ್ರಿ ಸರ್. ಈಗ ಬೊಮ್ಮಾಯಿ ನಾವು ಹಳ್ಳಿ ರೀ, ಹಿರೇಕೆರೆ ತಾಲೂಕ್ನ್ಯಾರ. ನಮ್ಗೆ ಗೊತ್ತಲ್ಲ. ಒಟ್ಟು ನಾವು ದೇವ್ರ ಅವತ್ತು ಯಾವ ಬುದ್ಧಿ ಕೊಡ್ತಾರೋ ಆ ಬುದ್ಧಿಗೆ ಹಾಕ್ತೀವಿ. ಹೌದಾ? ಗ್ಯಾರಂಟಿ ಎಲ್ಲ ತಗೊಳತ್ತೀರಿ? 2,000 ಬರಾಕಂತೈತ್ರಿ. ಬಸ್ನ ಫ್ರೀ ಓಡಾಡತ್ತೀರಿ? ಕಾಂಗ್ರೆಸ್ನವ್ರು ಒಳ್ಳೇದ್ ಮಾಡಾರಲ್ಲ ನಿಮ್ಗೆ? ಅದಾರಿ ಸರ್, ನಾ ಏನ್ ಹೇಳ್ತೇವ್ರಿ, ಕಾಂಗ್ರೆಸ್ನವ್ರು ಒಳ್ಳೇದ್ ಮಾಡ್ರ ಅಂತೇಳಿ ಅವ್ರು ಸಿಟ್ಟು. ಈಗ ಆ ದೇವ್ರು ಏನ್ ಬುದ್ಧಿ ಕೊಡ್ತಾರ ಆ ಬುದ್ಧಿಗೆ ಅವತ್ತು ಹಾಕ್ಕೊಂಡ್ರಿ ನಾವು. ನಾಗರಾಜ್ ಅಂತ ಹೇಳೋಣ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಿಟಿ ಸೆಕ್ರೆಟರಿ. ಓಕೆ, ಏನಾಗ್ಬೋದು ಈ ಸರಿ? ಈ ಸರಿ ನಮ್ಮ ನರೇಂದ್ರ ಮೋದಿಜಿ ಅವರು ವಿಶ್ವದ ನೆಚ್ಚಿನ ನಾಯಕ ಅವರ ಈ ಸಲ ಬರ್ತಾರೆ. ಹೆಂಗೆ ಹೇಳ್ತಿ? ಯಾಕಂದ್ರೆ ಅಣ್ಣ ಜನಪ್ರಿಯ, ವಿಶ್ವ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಪಡೆದಂಥ ಒಬ್ಬ ಶ್ರೇಷ್ಠ ನಾಯಕ. ಭಾರತವನ್ನು ವಿಶ್ವ ಮಟ್ಟದಲ್ಲಿ ಪರಿಚಯಿಸಿ ಭಾರತದ ಸಂಸ್ಕೃತಿಯನ್ನು ವಿಶ್ವ ಮಟ್ಟದಲ್ಲಿ ಪರಿಚಯಿಸಿದಂತಹ ಅತ್ಯುತ್ತಮ ನಾಯಕ. ಈಗ ಎಕನಾಮಿಕಲಿ 5ನೇ ಅತಿ ದೊಡ್ಡ ರಾಷ್ಟ್ರ ಭಾರತ ಆಗೈತಿ. ನೆಕ್ಸ್ಟ್ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಇಂಥ ಒಂದು ದೊಡ್ಡ ಗ್ಯಾರಂಟಿ ಮುಂದೆ ನಮ್ಗೆ ಯಾವ ಒಂದು ಈ ಖಾಲಿ ಪಾಲ್ದು ಗ್ಯಾರಂಟಿಗಳು ಬೇಡ. ಹಾಗಾಗಿ ನಮಗೆ ನರೇಂದ್ರ ಮೋದಿಜಿಯವರು ಬೇಕು. ಯಾಕಂದ್ರೆ ನಮ್ಮ ಮನೆ ನಡ್ಸಕ್ಕೆ ನಮ್ಮ ಅಪ್ಪ ನಮ್ಮವ್ವ ದುಡ್ದು ಹಾಕ್ತಾರೆ. ನಮಗೂ ದುಡಿಯೋಷ್ಟು ಎಬಿಲಿಟಿ ಐತಿ. ನಮಗೆ ಈ ಬಿಟ್ಟಿ ಬಗ್ಗೆಗಳು ಬೇಡ. ದೇಶ, ನಮ್ಮ ಸನಾತನ ಧರ್ಮ, ನಮ್ಮ ಯೋಧರ ಬಗ್ಗೆ ಯಾರು ಕಾಳಜಿ ಮಾಡ್ತಾರಲ್ಲ ಅಂಥ ಒಬ್ಬರ ನಾಯಕ ಈಗ ನಮ್ಗೆ ಸಿಕ್ಕಾಗೈತಿ. ಅಂಥ ಒಂದು ಮಾಣಿಕ್ಯನ ಕಳ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಅವರ ಮತ್ತೆ ಬರ್ತಾರೆ. ಈ ಬಾರಿ 3ನೇ ಬಾರಿ ಮೋದಿ ಸರ್ಕಾರ ಗ್ಯಾರಂಟಿ ಸರ್. ಸರ್ಕಾರ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಬಿಜೆಪಿಗೆ ವೋಟ್ ಹಾಕ್ಬೇಕು, ಬಸವರಾಜ ಬೊಮ್ಮಾಯಿ ಅವ್ರನ್ನ ಗೆಲ್ಸ್ಬೇಕು, ನರೇಂದ್ರ ಮೋದಿ ಅವ್ರನ್ನ ಗೆಲ್ಸ್ಬೇಕು. ಅದೇ ನಮ್ಮ ಅಭಿಪ್ರಾಯ. ಹೌದಾ? ಕಾಂಗ್ರೆಸ್ ಆಗಿ ಬರಬಾರ್ದು? ಕಾಂಗ್ರೆಸ್ ಅವ್ರಿಗೆ ಬಿಟ್ಟಿದ್ದು. ಈಗ ಮಾಡಿರೋ ಅಂತವ್ರು ಅನ್ಯಾಯಗಳು ಎಲ್ಲ ಜನಗಳು ರೈತರಿಗೆ ಗೊತ್ತಾಗೈತಿ. ಎಲ್ಲವನ್ನು ನಿಲ್ಸಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ. ಆಮೇಲೆ ರೈತರಿಗೆ ಬೆಳೆ ಪರಿಹಾರ ಇಲ್ಲ. ಅದರಿಂದ ಅವ್ರ ಮೇಲೆ ಜನಗಳು ವಿಶ್ವಾಸ ಕಳ್ಕೊಂಡತಿ. ಈ ಕ್ಷೇತ್ರದಲ್ಲಿ ಬಿಜೆಪಿ ಖಂಡಿತ ಬರುತ್ತೆ ಹಾಗಾದ್ರೆ? ಬಂದೇ ಬರ್ತೈತಿ ಬಿಜೆಪಿ. ಓಕೆ, ಏನ್ ಸರ್ ನಿಮ್ಮ ಹೆಸರು? ರೈತರ? ಹೌದ್ರಿ. ಏನ್ ಬಿಜೆಪಿ ಏನ್ ಮಾಡಿದೆ ನಿಮಗೆ? ಬಿಜೆಪಿಯಿಂದ ಒಳ್ಳೆ ಸಹಕಾರ ಐತ್ರಿ ನಮ್ಗೆ. ಏನ್ ಸಹಕಾರ ಮಾಡಿದಾರೆ? ಈ ಯಾವ್ದೋ ಒಂದು ಪ್ರತಿ ಒಂದು ಅಲ್ಲಿ ಒಂದು ಬಿಜೆಪಿಯಿಂದ ನಮ್ಗೆ ಅನುಕೂಲ ಐತ್ರಿ. ದೇಶ ಬಗ್ಗೆ ನಮ್ಗೆಲ್ಲ ಬಗ್ಗೆ ಅನುಕೂಲ ಐತ್ರಿ. ದೇಶ ಉಳಿಬೇಕು ಅಂದ್ರೆ ನಮ್ ಬಿಜೆಪಿ ಬರ್ಬೇಕು. ಹೌದಾ? ಈಗ 10 ವರ್ಷ ಮೋದಿ ಅವರು ಪ್ರಧಾನಿ ಆಗಿದ್ರು.
ಆ ಸಂದರ್ಭದಲ್ಲಿ ರೈತರಿಗೆ ಏನೆಲ್ಲ ಹೆಲ್ಪ್ ಮಾಡಿದ್ರು? ಏನ್ರಿ ನಮ್ಗೆಲ್ಲ ಎಲ್ಲದು ನಮ್ ಕೃಷಿ ಸಂಬಂಧ ಎಲ್ಲದು ಸನ್ಮಾನ ಯೋಜನೆ ಎಲ್ಲದಿಂದ ಮಾಡಿದ್ರೆ, ರೈತ ಶಕ್ತಿ ಎಲ್ಲ ಯೋಜನೆ ಮಾಡಿದ್ರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆಯಲ್ಲ, ಗ್ಯಾರಂಟಿ ಕೊಟ್ಟಿದಾರ, ಎಲ್ಲರಿಗೂ ಹೆಲ್ಪ್ ಆಗೈತೆ. ಏನ್ ಗ್ಯಾರಂಟಿ ಅಂತ ಏನಿಲ್ರಿ, ತೊಂದ್ರೆ ಆಗೈತ್ರಿ. ಗ್ಯಾರಂಟಿ ಅನ್ನೋದು ನಾವು ಗ್ಯಾರಂಟಿ ಇಲ್ದಾಗ ಐತ್ರಿ ಅವ್ರಿಗೆ. ಓಕೆ ಸರ್, ಏನ್ ಹೇಳ್ತೀರಿ ಸರ್? ಹಲೋ, ಏನ್ ಹೇಳ್ತೀರಿ? ದೇಶ ಉಳಿಬೇಕಂದ್ರೆ ಬಿಜೆಪಿ ಆರಿಸಿ ಬರ್ಬೇಕು, ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು. ಕಾಂಗ್ರೆಸ್ ಮಂತ್ರಿ ಏನ್ ದೇಶ ಹಾಳಾಗ್ಬಿಡುತ್ತಾ? ದೇಶ 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 ಹಾಳಾಗ್ತದೆ ಅಂತ ಮೊದ್ಲೇ ನಾವು ಹೇಳುದು ಬೇಡ. ಯಾಕಂದ್ರೆ ಅವ್ರು ಕೊಡ್ತಾ ಇರುವಂತ ದುಡ್ಡು ಸ್ವಂತದ ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲ. ಯಾವುದೇ ಭಾಗ್ಯ ಕೊಟ್ಟರು ಕೂಡ ಜನರ ತಲೆ ರೈತರ ಕಡೆಯಿಂದ ಕಸ್ಕೊಂಡಿದ್ದ ದುಡ್ಡು ಅದು. ಸ್ವಂತದೇನ್ರ ಇದೇನಾ? ಏನಿಲ್ಲ. ಇಲೆಕ್ಟ್ರಿಸಿಟಿ ಕೊಟ್ಟಾರ, ಇಲೆಕ್ಟ್ರಿಸಿಟಿದು ಇದು ಸರ್ಕಾರದ ಎಲ್ಲ ರೈತರದೇ ಅಲ್ಲ. ರೈತರದ್ದು ಕಸ್ಕೊಂಡು ರೈತರಿಗೆ ಕೊಡೋದ್ರಾಗ ಏನ್ ಅರ್ಥ ಇದೆ? ಹೌದಾ? ಅದನ್ನೆಲ್ಲ ಕೊಡ್ಲಿಲ್ಲ ಅಂದ್ರೆ ರೈತರಿಗೆ ಇನ್ನೂ ಉಪಯೋಗ ಬೀಳ್ತಿತ್ತು. ಅವನ್ನೆಲ್ಲ ಕೊಟ್ಟಿಗೆ ರೈತರಿಗೆ ಹೊಲದ ಕೆಲಸ ಮಾಡ್ಲಿಕ್ಕೆ ಕೂಲಿ ಆಳು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಹೊಟ್ಟಿಗೆ ಬಟ್ಟಿಗೆ ಸಿಕ್ಕಗಳೇ ಮನೆಯಲ್ಲೇ ಕೂರ್ತು ಬಿಡ್ತಾರೆ. ಯಾರು ಕೆಲಸ ಮಾಡೋದಿಲ್ಲ ಈಗ. ಅದರಿಂದ ಯಾರಿಗೂ ಅನಾನುಕೂಲತೆ ಮತ್ತು ರೈತರಿಗೆ ಅನಾನುಕೂಲತೆ. ಸರಿ, ಗ್ಯಾರಂಟಿ ಕೊಟ್ಟು ವಿಧಾನಸಭಾ ಎಲೆಕ್ಷನ್ ಗೆದ್ಬಿಟ್ರು ಕಾಂಗ್ರೆಸ್ನವರು. ಈಗಲೂ ಕೂಡ ಗೆಲ್ಲಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ ಗೆಲ್ಲೋದ್ರಿಂದ ಪ್ರಯತ್ನ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರು. ಈ ಗ್ಯಾರಂಟಿಯಿಂದ ಮತ್ತೆ ಮಹಿಳೆಯರೆಲ್ಲ ಕಾಂಗ್ರೆಸ್ ವೋಟ್ ಮಾಡ್ತಾರೆ. ಮಹಿಳೆಯರು ಮಾಡೋದಿಲ್ಲ, ಯಾವ ಮಹಿಳೆಯರು ಮಾಡೋದಿಲ್ಲ ಈಗ. ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ 2,000 ರೂಪಾಯಿ ಕೊಟ್ಟು ಮನೆ ಬಿಟ್ಟು ಊರೆಲ್ಲ ಹೊರಗಡೆ ಅಡ್ಡಾಡಕತ್ರ ಅವರು. ಮನೆ ಬಗ್ಗೆ ಕಾಳಜಿನೇ ಇಲ್ಲ ಈಗ ಹೆಣ್ಮಕ್ಳಿಗೆ. ಹೌದಾ? ಆ ರೀತಿ ಆಗಿದೆ. ಗೊತ್ತಾಗ್ಬಿಡತ್ರಿ, ಎಳೆ ಓರಿ ಕಟ್ಟಿಲ್ಲ ನಾವು, ಮಕ್ಕನ ಓರಿ ಕಟ್ಬಿಟ್ವಿ ಅಂತ ಅವರೇ ಯೋಚನೆ ಮಾಡ್ತಾರ್ರಿ. ಈಗ ಓಟ್ ಏನ್ ಹಾಕ್ಯಾರಲ್ರಿ, ಅವರೇ ಟೆನ್ಷನ್ ಬಿಡತ್ತಿ. ಮಕ್ಕನ ಓರಿ ಕಟ್ಬಿಟ್ವಲ್ಲ, ನಮ್ ತಾಲೂಕು ಏನಿಲ್ಲ ಅಂತ. ಎಳೆ ಓರಿ ಕಟ್ಬೇಕಾಗಿತ್ತ, ನಾವು ಹೊಲ ಬೇಸ ಹೊಡಿತಿದ್ವಿ ಅಂತ ಇವತ್ತು ಅರ್ಥ ಆಕತ್ರಿ ರೈತರಿಗೆ. ನೋಡ್ರಿ, ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ, 15 ವರ್ಷದಿಂದ ಮಾಡಿದಾರಪ್ಪ, 10 ವರ್ಷ ಆಡಳಿತ. ಮೋದಿ ಏನ್ ಮಾಡ್ಯಾರ ಅಂತ ನಾನ್ ಹೇಳ್ತೇನೆ ಸರ್. 15 ವರ್ಷದಿಂದ ಇದೇ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸೈನಿಕರು ಡ್ಯೂಟಿ ಮಾಡ್ಬೇಕಂತ ಹೋಗ್ಬೇಕಾದ್ರೆ ಇದೇ ಸ್ಕೂಲ್ಗೆ ಹೋಗೋ ಹುಡುಗರಿಗೆ 500 ರೂಪಾಯಿ ಕೊಟ್ಟು ಕಲ್ಲಲ್ಲಿ ಹೊಡಿಸ್ತಿದ್ರು. ಇವತ್ತು ನಿರ್ಭಯವಾಗಿ ಯಾರೇ ಒಬ್ಬ ಸೈನಿಕ ನಿರ್ಭಯವಾಗಿ ಡ್ಯೂಟಿ ಮಾಡ್ತಾರೆ. ಅದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿ ಅವರು. ಅಂತ ಕಾಶ್ಮೀರದಲ್ಲಿ ಇವತ್ತು ಕೂಡ ಹೋಗಿ ನೋಡಿದ್ರೆ ಒಬ್ಬ ಸೈನಿಕ ಹೆಮ್ಮೆಯಿಂದ ಹೇಳ್ತಾರೆ, ನಾವು ಭಾರತೀಯರು ಅಂತಂದು. ಅದೇ ಹಿಂದೆ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಇವತ್ತು ನೋಡ್ರಿ, ಅಲ್ಲಿ ಆಸ್ತಿ ಆಗ್ಲಿ, ಒಂದು ಸಂಸ್ಕೃತ ಭಾಷೆ ಆಗ್ಲಿ, ಅಥವಾ ಅವ್ರು ಆಡಿದಂತ ಎಲ್ಲ ನೆಲ ಜಲಗಳನ್ನು ಎಲ್ಲ ಅವರು ಕೊಂಡಾಡ್ತಾ ಇದ್ರಿ ಕಾಶ್ಮೀರದಲ್ಲಿ. ಅದೇ ಹಿಂದೆ 15 ವರ್ಷದಿಂದ ಅದ್ ಮಾಡಕ್ ಆಗ್ತಿರ್ಲಿಲ್ಲ. ಧೈರ್ಯವಾಗಿ ಯಾರು ಒಬ್ರು ಹೊರಗೆ ಬರಕ್ ಆಗ್ತಿರ್ಲಿಲ್ಲ ಹಿಂದೂಗಳು. ಇವತ್ತು ಧೈರ್ಯವಾಗಿ ಹಿಂದೂಗಳೆಲ್ಲ ಹೊರಗಡೆ ಬಂದು ಹೇಳ್ತಾ ಇದಾರೆ. ಅದಕ್ಕೆ ಕಾರಣ ನರೇಂದ್ರ ಮೋದಿ, ಬಿಜೆಪಿ. ಓಕೆ, ಬಿಜೆಪಿ ಅವರು ಯಾವಾಗ್ಲೂ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದನ್ನ ಮಾಡದೆ ಅವರು ಸರ್, ಮಾಡದೆ ಅವರು. ಅದನ್ನ ಮಾಡಿ ಅದನ್ನ ರಿಟರ್ನ್ ಮಾತಾಡದೆ ಅವ್ರ ಬಂಡತನನೇ ಅದು ಸರ್. ಅವ್ರು ಮಾಡಿದ್ದನ್ನ ಅದನ್ನ ಉತ್ತರವಾಗಿ ಹೇಳ್ತಾರೆ ಅವರು. ಈಗ ಚೊಂಬು ಅಂತ ಹೇಳ್ತಾ ಇದಾರೆ ಸರ್. ಚೊಂಬು ಯಾರು ಕೊಟ್ರು? ಅದೇ ಕಾಂಗ್ರೆಸ್ ಸರ್ಕಾರನವರೇ ಹಿಂದೆ ಕೊಟ್ಟಿದ್ದು. ಈಗ ಇದೇ ನಮ್ಮ ದಲಿತರ ಅಣ್ತಂಬ್ಳರಿಗೆ ಇವ್ರು ಅಂಬೇಡ್ಕರ್ ಸತ್ತ ಜಾಗ ಕೊಟ್ರ ಸರ್? ಕೊಟ್ಟಿಲ್ಲ. ಈಗ ಅವರೇ ಇಂದಿರಾ ಗಾಂಧಿ, ಅವ್ರ ರಾಜೀವ್ ಗಾಂಧಿ ತೀರ್ಕೊಂಡಾಗ ಹೋಗಿ ನೋಡ್ರಿ, 800 ಎಕರೆ ಗಂಟ್ಲೆ ಅವ್ರದ್ದು ಜಮೀನ್ ಐತೆ. ಅವ್ರು ಬರೀ ಶವ ಸಂಸ್ಕಾರ ಮಾಡಕ್ಕಾಗಿ ಐತ್ರ. ಮೊನ್ನೆ IAS ಅಧಿಕಾರಿ ಯಾರು ನಮ್ಮ ಕೆ ಶಿವರಾಮ್ ಅವರು ತೀರ್ಕೊಂಡ್ರಲ್ಲ, ಅವ್ರಿಗೆ ಜಾಗ ಕೊಟ್ರ ಸರ್? ಅವ್ರು ಯಾರು? ನಮ್ ದಲಿತರ ಅಣ್ತಂಬ್ರಲ್ಲ. ಇಂಥ ಸಾವಿರಾರು ಅದಾವ್ರೆ. ಆದ್ರೆ ನಮ್ ಜನಗಳು ತಿಳ್ಕೊಂಡು, ನಮ್ಮ ಅಕ್ಕಂಗಿರ ಅಣ್ತಂಬ್ಳ ಎಲ್ಲ ಸಮುದಾಯ ತಿಳ್ಕೊಂಡು, ನರೇಂದ್ರ ಮೋದಿ ನಮ್ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿಗೆ ವೋಟ್ ಮಾಡ್ಬೇಕು. ಪ್ರತಿಯೊಬ್ರು ಹೇಳ್ತಿರೋ ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಬರಬೇಕು ಅಂತ. ದೇಶ ಉಳಿಬಾರ್ದು ಅಂತ ಅಂದ್ರೆ ಕಾಂಗ್ರೆಸ್ ಬರುತ್ತೆ ಅಂದ್ರೆ ಕಾಂಗ್ರೆಸ್ ಬಂದ್ಬಿಟ್ರೆ ದೇಶ ಉಳಿಯೋಲ್ಲ? ಉಳಿಯಲ್ಲ ಅಂತಲ್ಲ ಸರ್, ಉಳಿಯುತ್ತೆ. ಆದ್ರೆ ನಾವು ನಿರ್ಭಯವಾಗಿ ನಾವು ನಮ್ಮ ಮಕ್ಕಳು, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಉಳಿಯಕ್ಕಾಗಲ್ಲ. ಇದೇ ನಮ್ಮ ಹಿರೇಮಠ ಹೆಣ್ಮಗಳು ನಿರ್ಭಯವಾಗಿ ಓದಕ್ಕಾಗ್ತತ್ರ? ಈಗ ಅದನ್ನೇ ಅವ್ರು ಮಾಡಿದಂತ ತಪ್ಪನ್ನ ಅದನ್ನ ವಿರುದ್ಧವಾಗಿ ಮಾತಾಡ್ತಾರೆ. ಈ ತರ ನಾವು ಜೀವನ ಮಾಡಕ್ಕಾಗತ್ರ? ಭಾರತ ದೇಶದಲ್ಲಿ ಯಾರೇ ಬಂದ್ರು ದೇಶ ಉಳಿತೈತಿ. ದೇಶದಲ್ಲಿ ನಮ್ಮ ಇರ್ತಕ್ಕಂಥ ನಮ್ಮ ಭಾರತೀಯರು, ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕಂಗಿಯರು, ನಮ್ಮ ಧರ್ಮ, ಜಾತಿ ಎಲ್ಲ ಉಳಿಬೇಕು. ಆ ಉಳಿಬೇಕಂದ್ರೆ ಹಿಂದೂ ನರೇಂದ್ರ ಮೋದಿ ಅವರು ಬರಬೇಕು. ಯಾರೇ ಬಂದ್ರು ದೇಶ ಉಳಿತೈತಿ. ಆಗ ಸಮೃದ್ಧಿಯಾಗಿ ನಾವು ಮುನ್ನುಗ್ಬೇಕು. ನಮ್ಮ ಯುವಕರಿಗೆ ಕೆಲಸ ಕೊಡಬೇಕು. ನರೇಂದ್ರ ಮೋದಿ 15 ಲಕ್ಷ ಅಂತ ಹೇಳ್ತಾರೆ. ಯಾವತ್ ಸರ್ ಹೇಳ್ಯಾರ ಅವ್ರು 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ? ವಿದೇಶದಲ್ಲಿ ಇರ್ತಕ್ಕಂಥ ಹಣವನ್ನ ತಗೊಂಬಂದ್ರೆ ನಮ್ಮ ಪ್ರತಿಯೊಬ್ಬ ಭಾರತೀಯರಿಗೂ 15 ಲಕ್ಷ ಹಣ ತರುವಷ್ಟು ಹಣ ಇದೆ ಅಂತ ಹೇಳಿದ್ದಾರೆ. 10 ವರ್ಷ ಸಾಕಾಗ್ಲಿಲ್ವಾ? ಸಾಕಾಗ್ಲಿಲ್ಲ ಅಂದ್ರೆ ತರಕ್ಕೆ ಇನ್ನು ಹಲವಾರು ಬೇಕು ಸರ್. ಈಗ 70 ವರ್ಷದಿಂದ ಮಾಡಿದಾರೆ, ತರಕ್ ಆಗ್ತತ್ರ? 10 ವರ್ಷದಲ್ಲಿ ಆಗ್ತತ್ರ? ಈಗ ನಮ್ಮ ಮನೆ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ 10 ವರ್ಷದಲ್ಲಿ ಆಗಲ್ಲ. 15 ವರ್ಷ, 20 ವರ್ಷ, 25 ವರ್ಷ ಬೇಕು. ನಮ್ಮ ತಂದೆಯವ್ರು ಮಾಡಿರ್ತಾರೆ. ಅವರಿಂದ ನಾವು ತಗೊಂಡು
ನಮ್ಮ ಮಂತ್ಯನ ಉದ್ಧಾರ ಮಾಡ್ಬೇಕಂದ್ರೆ 25 ವರ್ಷ 30 ವರ್ಷ ಬೇಕೇ ಬೇಕು. ಓಕೆ, ಈ 5 ವರ್ಷದಲ್ಲಿ ಮೋದಿ ಅವರು ಪ್ರಧಾನಿ ಆದ್ರೆ ಏನ್ ನಿರೀಕ್ಷೆ ಇಟ್ಕೊಳ್ತೀರಿ ನೀವು ಅವ್ರ ಮೇಲೆ? ಈಗ ಮಾಡಿದಾರಲ್ಲ ಸರ್, ಸಾಕಷ್ಟು ಕೆಲಸ ಮಾಡಿದ್ದಾರೆ. ವಯಸ್ಸಾದವರಿಗೆ 5 ವರ್ಷ 5 ಲಕ್ಷದವರೆಗೂ ಆರೋಗ್ಯ ವಿಮಾ ಮಾಡಿದ್ದಾರೆ. ಮನೆ ಮನೆಗೆ ನೀರು ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಕಾಡನ್ನ ಕಡಿಬಾರ್ದು ಅಂತೇಳಿ ಬಡ ಹೆಣ್ಮಕ್ಳಿಗೆ ಗ್ಯಾಸ್ ಅನ್ನ ಕೊಟ್ಟಾರೆ. ಗ್ಯಾಸ್ ಕೊಡೋದ್ರಿಂದ ಕಾಡು ಉಳಿತೈತ್ರಿ. ಕಾಡು ಉಳಿಯೋದ್ರಿಂದ ನಾಡಿಗೆ ಮಳೆ ಆಗ್ತೈತ್ರಿ. ಹೌದ್ರೆ ಈ ತರದ ಹಲವಾರು ಇನ್ನು 100 ಯೋಜನೆಗಳನ್ನು ಕೊಡ್ತಾರೆ. ಆ ಉದ್ದೇಶಕ್ಕೆ ನಮ್ಮ ಮೋದಿ ಬರಬೇಕು, ಭಾರತ ದೇಶ ಉಳಿಬೇಕು. ಗುಳಿಗಿನೂ ಇಟ್ಟಿದಾರಲ್ರಿ ನರೇಂದ್ರ ಮೋದಿ ಅವ್ರ ಗುಳಿಗೆ ಅಂಗಡಿ ಇದಾವಲ್ರಿ, ಅದು ಕೂಡ ಒಂದು 10% ಇದರಲ್ಲೇ ಗುಳಿಗೆ ಸಿಗ್ತಾವೆ. ಓಕೆ, ಒಂದು ಕಾರಣ ಹೇಳಿ, ಕಾಂಗ್ರೆಸ್ ಯಾಕೆ ಬೇಡ ದೇಶದಲ್ಲಿ? ಸರ್, ಕಾಂಗ್ರೆಸ್ ಇಂದ ನಮಗೆ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಕಾಂಗ್ರೆಸ್ ಇಂದ ನಮಗೆ ಏನಪ್ಪಾ ಅಂದ್ರೆ ಯಾವುದೂ ರೈತರಿಗಾಗ್ಲಿ, ಮಹಿಳೆಯರಿಗಾಗ್ಲಿ, ಸಣ್ಣ ಓದೋ ಮಕ್ಕಳಿಗಾಗ್ಲಿ ಸೇಫ್ಟಿ ಇಲ್ಲ. ಕಾಂಗ್ರೆಸ್ ನಮಗೆ ಬೇಡ, ಬಿಜೆಪಿ ಓನ್ಲಿ ನರೇಂದ್ರ ಮೋದಿ. ಈ ಕ್ಷೇತ್ರದಲ್ಲಿ ಸತತವಾಗಿ ನೀವು ಇಲ್ಲಿ ಬಿಜೆಪಿಯನ್ನ ತರ್ತಾ ಇದ್ದೀರಿ, ಅಭಿವೃದ್ಧಿ ಆಯ್ತಾ? ಅಭಿವೃದ್ಧಿ 100% ಆಗಿದೆ ಸರ್. 100% ಬಿಜೆಪಿಯಿಂದ ಅಭಿವೃದ್ಧಿ ಆಗಿದೆ. ಈಗ 8 ತಿಂಗಳಿಂದ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂದಾಗಿಂದ ಯಾವುದೂ ಕಾರಣನೂ ಅಭಿವೃದ್ಧಿ ಇಲ್ಲ, ಒಂದು ರೂಪಾಯಿಯೂ ಇಲ್ಲ. ಈಗ ಕಾಂಗ್ರೆಸ್ ಬಂದಿದ್ರಿಂದ ನಮಗೆ ಬಹಳ ಲಾಸ್ ಐತಿ. ಒಂದು ಬುಟ್ಟಿ ಮಣ್ಣು ಯಾರು ರೋಡ್ಗೆ ಹಾಕಿಲ್ಲ. ಈ ಬಿಸಿ ಪೆಟ್ರೋಲ್ ಇದ್ದಾಗ ನಮ್ಮ ದೊಡ್ಡ ಅಂತ ಹೊಳಿ ಮಾಸೂರು ಹೊಳಿ ಆ ಕಾಲಕ್ಕೂ ಆಗಿದ್ದಲ್ಲ, ಬಿಸಿ ಇವ್ರ ಕಾಲದಾಗ ಆಗಿದ್ದಲ್ಲ. ಆ ಅಂತದ ಬಿಸಿ ಪೆಟ್ರೋಲ್ ಸಖತ್ ನಮ್ಮ ತಾಲೂಕು ಇಂಪ್ರೂವ್ ಮಾಡ್ಯಾರ, ಇಡೀ ರಾಜ್ಯನೂ ಇಂಪ್ರೂವ್ಮೆಂಟ್ ಉದಾಸಿ ಅವ್ರ ಕೆಲಸ ಮಾಡಿದಾರ. ಉದಾಸಿ ಅವರು ಮಾಡ್ಯಾರ್ರಿ, ಅವರು ಅಲ್ಲೆಲ್ಲಿ ಮಾಡ್ಯಾರ್ರಿ ಅವ್ರ ಕ್ಷೇತ್ರ. ಆದ್ರೂ ನಮ್ಮ ತಾಲೂಕ್ ಮಾತ್ರ ಬಿಸಿ ಪೆಟ್ರೋಲ್ ಅವರು ಹೆಚ್ಚುವರಿ ಹಣದ ರೈತರಿಗೆ ತಂದು ಸಬ್ಸಿಡಿ, ನಮ್ಮ ತಾಲೂಕು ಅಂತಲ್ರಿ ಇಡೀ ನಮ್ಮ ಕರ್ನಾಟಕದಾಗ ಎಲ್ಲಾ ರೈತರಿಗೆ ಸಬ್ಸಿಡಿ ಎಷ್ಟು ಬೇಕಷ್ಟು. ಯಾಕೆ ಸೋಲ್ಸಿದ್ರಿ ಪಾಪ? ಸೋಲ್ಸಿರಿ ಅಂದ್ರೆ ಅದು ಒಂದು ಗ್ಯಾರಂಟಿ, ಒಂದು ನಿರೀಕ್ಷೆ ಇಟ್ಕೊಂಡು ನಾವೆಲ್ಲ ಮಾಡೋ ಪ್ರಯತ್ನ ಮಾಡಿದ್ರಿ. ನನ್ನ ಮನೇಲಿ ಇದೆ ತಡಿ ಸರ್, ನಂದು ಭಾಗ್ಯಜ್ಯೋತಿ ಕರೆಂಟ್ ಇದೆ, ತಿಂಗಳ 40 ಫ್ರೀ ಇತ್ತು, ನನ್ ಬಿಲ್ ಬರ್ತಾ ಇದ್ದಲ್ಲ. ಭಾಗ್ಯಜ್ಯೋತಿ ಮಾಡಿದ್ರೆ 1100 ರೂಪಾಯಿ ಕರೆಂಟ್ ಬಂದ ಜಂಪ್ ಮಾಡ್ಯಾರೆ. ನಾನು ಇದೇ ನಮ್ಮ ಮುಖೇಶ್ ಬಿಲ್ ಕಟ್ಟೇನಿ, ಕಟ್ಟಿ ಮ್ಯಾಗೆ ಒಂದು ಪ್ಲೀಸ್ ಅಷ್ಟೇ ಗ್ಯಾರಂಟಿ ಕರೆಂಟ್ 200 ಇಟ್ಟೋದಕ್ಕೆ. ಈಗ ತಿಂಗಳ 100 ಬಿಲ್ ಕಟ್ತಾರೆ, ನಾನೇ ಕಟ್ತಾನೆ ಮನೆ ಬಿಲ್ಲಿಗೆ. ಎಲ್ಲಿ ಕೂಡ ಕರೆಂಟ್ ಎಲ್ಲಿ ಕೂಡ ಗಂಟೆ ನಾನು 40 ಇದ್ದು 48 ಅಷ್ಟೇ ಫ್ರೀ, 8 ಅಷ್ಟೇ ಫ್ರೀ ಕೊಡೋರು. ಫ್ರೀ ಅಂತ ಫ್ರೀ ತಂದ ಮನೆಯಲ್ಲಿ ನಾನು ತಿಂಗಳ 100 ಚೇಳ ಕರೆಂಟ್ ಕಟ್ತಾನೆ. ಈಗ ಎಲ್ಲಿ ಫ್ರೀ ಕೊಡ ಕರೆಂಟ್ ಬಿಲ್ ಅವರು 200 ಅಂತ ಎಲ್ಲಿ ಕೊಟ್ಟಾರೆ? ಎಲ್ಲಿ ಕೊಟ್ಟಾರೆ ಹೇಳಿ ಅವರು 200 ಅಂತ? ಏನು ಮಾಡಿ ಅವ್ರು ಹೇಳ್ತಾನೆ, ಮುಂಚಿದ್ದು 4 ರೂಪಾಯಿ ಗಂಟೆಗೆ 6 ರೂಪಾಯಿ 7 ಗಂಟೆ ಗೊತ್ತಾರೆ ಗೊತ್ತಾ ನಿಮ್ಗೆ? ಯಾರಿಗೆ ಗೊತ್ತಿಲ್ಲ ಇಟ್ಟದು ಮಿನಿಮಮ್ ಚಾರ್ಜ್ 40 ರೂಪಾಯಿ ಇತ್ತು, 80 ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡಿ ಡಬಲ್ ಮಾಡಿ. ಅದೇಂಟ ಗೊತ್ತಾ ನಿಮ್ಗೆ? ಅದು ಯಾವ್ದು ಗೊತ್ತಿಲ್ಲ, ಸುಳ್ಳಿ ಫ್ರೀ ಪೇಮೆಂಟ್ ಅಂತ ಎಲ್ಲಿ ಕೊಟ್ಟಾರೆ ಕರೆಂಟ್ ಅವರು? ಕರೆಂಟ್ ಬರೀ ದರ್ಶನ ನಮ್ಮ ಮನೆಯಲ್ಲಿ ನಾನು ಕರೆದು 100 ಚೇಟ. ಈಗ ಮುಂಚೆ ಕರೆಂಟ್ ಬಿಲ್ಲೇ ಕರೆದಿಲ್ಲ, 1 ರೂಪಾಯಿ ಕರೆದಿಲ್ಲ ನಾನು. ಇನ್ನೇ ಕೊಟ್ಟಾರೆ ಕರೆಂಟ್ ಬಿಲ್ ಅವರು? ಬಸ್ ಫ್ರೀ ಅಂತ ಹೇಳ್ತಾರಲ್ಲಿ, ಬಸ್ಸಿನಲ್ಲಿ ಎಷ್ಟು ಜಾಸ್ತಿ ಮಾಡಿ ಗೊತ್ತಾ? ಈಗ ರೇಟು ಮುಂಚೆ ಇಲ್ಲಿಂದ ಹೊನ್ನಾಳಿ 20 ಈಗೆಲ್ಲ 35-38 ರೂಪಾಯಿ ಚಾರ್ಜ್ ಗೊತ್ತಾ ಸರ್? ಫ್ರೀ ಬಂದೈತೆ ಅಷ್ಟು ಚಾರ್ಜ್ ಬರುತ್ತೆ. ಯಾರಿಗೂ ಗೊತ್ತಿಲ್ಲ ಚಾರ್ಜ್, ಸುಳ್ಳು ಎಲ್ಲ ಫ್ರೀ ಕೊಟ್ಟು ಅಂತ ಹೇಳ್ತಾರೆ. ಆ ಅಡ್ಡಾಡಿಗೆ ಅಷ್ಟೇ ಗೊತ್ತಿರುತ್ತೆ ಸರ್ ಅದು. ಸರ್, ನಾವು STMC ಅಧ್ಯಕ್ಷರು ತಡಕನಹಳ್ಳಿ ಲಿಂಗನಗೌಡ ಪಾಟೀಲ್. ನೀವೀಗ ಅಂದ್ರೆ ಬಿಜೆಪಿ ಏನ್ ಮಾಡೈತಿ ಅಂತ ತಡಕನಹಳ್ಳಿ ಗ್ರಾಮಕ್ಕೆ 2,65,00,000 ಬಿಸಿ ಪಾಟೀಲ್ ಅನುದಾನ ಕೊಟ್ರು. ಅರ್ಧ ಕೆಲಸ ಆಗೈತಿ, ಇನ್ನು ಅರ್ಧ ಕೆಲಸ ಈ ಕಳ್ಳನ ಮಕ್ಕಳದ ಅಲ್ಲ. ಈಗ ಕೆಲಸ ಅಷ್ಟು ನಿಲ್ಲಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ 10,000 ಕೋಟಿ ವಾಪಸ್ ತಕೊಂಡ್ರು. ನಮಗೆ ಅಭಿವೃದ್ಧಿ ಇಲ್ಲಕತಿ. ಈ ಕಾಂಗ್ರೆಸ್ನವ್ರು ವಾಪಸ್ ತಕೊಂಡ್ರಲ್ಲ, ಅಭಿವೃದ್ಧಿ ಯಾರು ಮಾಡ್ತಾರ ಹೇಳ್ರಿ ನೀವು? ಯಾರು? ನಿಜಕ್ಕೆ ಆಶ್ಚರ್ಯ ಏನಂದ್ರೆ ಇಷ್ಟೊಂದು ಅನುದಾನ ಎಲ್ಲ ತಂದಿದ್ದಾರೆ ಬಿಸಿ ಪಾಟೀಲ್ ಅವರು, ಅವ್ರನ್ನ ಯಾಕೆ ಸೋಲ್ಸಿದ್ರು ಅಥವಾ ನೀವು ಸೋಲ್ಸಿದ್ರಿ? ಅದ್ರಿ ಕಾಳ ಗ್ಯಾರಂಟಿಗಳು ರಾತ್ರಿ ಕಾಳ ಗ್ಯಾರಂಟಿ ಹಂಚಿ ಬಿಸಿ ಪಾಟೀಲ್ ಸೋಲಂಗ್ ಮಾಡಿದ್ರು. ಬಿಸಿ ಪಾಟೀಲ್ ಒಬ್ಬ ಅಭಿವೃದ್ಧಿ ಅಧಿಕಾರ ದಾಡ್ಸಿ ಮನುಷ್ಯ. ಇಂತ ಬಿಸಿ ಪಾಟೀಲ್ ನಾವು ಕಳ್ಕೊಂಡ್ ಬಹಳ ಮನಸ್ಸು ಬಹಳ ನೋವು ಮಾಡಿ ಪಡ್ಕೊಂಡ್ ನಾವು. ಓಕೆ, ಈ ಸರಿ ಬೊಮ್ಮಾಯಿ ಅವರು ಎಷ್ಟು ಅಂತರದಿಂದ ಗೆಲ್ತಾರೆ? 5-6 ಲಕ್ಷದಿಂದ ಗೆಲ್ತಾರ್ರಿ ಅವರು. ಆರಾಮ್ ಗೆಲ್ತಾರೆ ಬೊಮ್ಮಾಯಿ ಅವರು. ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಯಾರಂತ ಗೊತ್ತಿದ್ದಾರೆ ನಿಮ್ಗೆ? ನನಗೆ ಹೆಸರು ಗೊತ್ತು ನೋಡಪ್ಪ, ಅವ್ರ ಮಕ್ಕಳು ನೋಡಿಲ್ಲ. ಆದ್ರ ಶತಸಿದ್ಧ ಬೊಮ್ಮಾಯಿ ಅವರು ಬರೋ ಶತಸಿದ್ಧ, ಮೋದಿ ಅವರು ಪ್ರಧಾನಿ ಆಗೋದು ಶತಸಿದ್ಧ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.